ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಹಾಗಲಕಾಯಿಯಿಂದ ಹುಡಿ ಪಲ್ಯ ಅಥವಾ ಚಟ್ನಿ ಪುಡಿ ಇದನ್ನು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಅದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ, ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ, ಚೂರು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಈಗ ಈ ಥರ ಹೆಚ್ಚಿಟ್ಕೊಂಡಿರೋ ಹೋಳನ್ನು ಮಿಕ್ಸಿಗೆ ಹಾಕಿ ಸಣ್ಣ ಹುಡಿ ಮಾಡ್ಕೋತೀನಿ. ಹಾಗಲಕಾಯನ್ನು ಚೌಪರಲ್ಲಿ ಎಳ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ ಮಿಕ್ಸಿನಲ್ಲಿ ಈ ಥರ ಮಾಡ್ಕೋಬೋದು. ಇದೇ ಮಿಕ್ಸಿನಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರೋದು ಮಿಕ್ಸಿಗೆ ಹಾಕ್ಕೋತೀನಿ. ಇದು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಹಾಗಲಕಾಯಿ ಜೊತೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಸ್ವಲ್ಪ ಜಾಸ್ತಿ ಹುಳಿ ಬೇಕಾಗುತ್ತೆ. ಈಗ ಇದೆಲ್ಲ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿನಲ್ಲಿ ಹುರಿತಾ ಇರಬೇಕು, ತಳ ಹತ್ಕೊಂಡ್ಬಿಡುತ್ತೆ. ಇದು ಈಗ ಚೆನ್ನಾಗಿ ಹುರಿದಿದೆ, ಇಷ್ಟು ಹುರಿಬೇಕು, ಹಸಿ ಅಂಶ ಎಲ್ಲ ಹೋಗಿದೆ. ಈಗ ಮತ್ತೆ ಹುಣಸೆ ಹಣ್ಣು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ತಾ ಇದ್ದೀನಿ. ಹುಣಸೆ ಹುಳಿ ಸೇರಿ ಈ ಥರ ಆಗಿದೆ. ಇನ್ನು ಚೆನ್ನಾಗಿ ಹುರಿದು ಬರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆ ಹಾಕೊಳ್ಳುವಾಗ. ಈ ಥರ ಕೈಯಾಡಿಸಿ ಅಷ್ಟಷ್ಟು ಹೊತ್ತು ಬಿಟ್ಟು ಕೈಯಾಡಿಸ್ಬೋದು. ಇನ್ನೊಂದು ಕಡೆ ಹುರಿಯಕ್ಕೆ ಇಟ್ಕೊಂಡಿದ್ದೀನಿ. ಈ ಚಟ್ನಿ ಪುಡಿಗೆ ಹಾಕೋಕ್ಕೆ ಕಡಲೆಬೇಳೆನ ತಗೋತಾ ಇದ್ದೀನಿ. ಇದಕ್ಕೆ ಒಂದು 200 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಇದನ್ನು ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಈಗ ಇದು ಚೆನ್ನಾಗಿ ಹುರ್ಕೊಂಡಿದೆ. ಇದಕ್ಕೆ ಒಣಮೆಣಸಿನ್ಕಾಯಿನೂ ಹಾಕ್ಕೋತೀನಿ. ಈಗ ಇದು ಹುರಿದಿದ್ದಾಗಿದೆ. ಒಣಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಬೇಕಾದರೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೋದು. ಇದು ತಣ್ಣಗೆ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಹುಡಿ ಮಾಡ್ಕೊಳ್ತೀನಿ. ಇದೀಗ ಹುಣಸೆ ಹಣ್ಣಿನ ನೀರೆಲ್ಲ ಆರಿ ಚೆನ್ನಾಗಿ ಕುಡಿದು ಈ ಥರ ತಳ ಬಿಟ್ಕೊಂಡು ಬರ್ತಾ ಇದೆ. ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಹುರಿದಿಟ್ಕೊಂಡಿರೋದು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ ಹುರ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಹುಳಿ ಖಾರ ಕಹಿ ಎಲ್ಲ ಇರೋದ್ರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಪುಡಿ ಬೆಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಕಲಿಸ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಶುಗರ್ ಇರೋರಿಗೆಲ್ಲ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಮೊಸರನ್ನ ಜೊತೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಒಂದ್ಸರಿ ಕೈನಲ್ಲಿ ಪುಡಿ ಮಾಡ್ಕೋಬೋದು. ರುಚಿಯಾದ ಹೆಲ್ದಿಯಾದ ಹಾಗಲಕಾಯಿ ಪಲ್ಯ ಚಟ್ನಿ ಪುಡಿ ರೆಡಿಯಾಗಿದೆ. ಈಗ
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.